ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀರಾ. ಫೈನಲ್ ಆಗಿ ಸರ್ಕಾರದ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಭರ್ಜರಿ ಗುಡ್ ನ್ಯೂಸ್ ಬರ್ತಿರುವಂಥದ್ದು ಸ್ನೇಹಿತರೆ. 19ನೇ ಕಂತಿನ ಹಣ ನಿಮಗೆ ನಾಳೆ ಬೆಳಗ್ಗೆಯಿಂದನೇ ಬರುತ್ತೆ ಅಂತ ಹೇಳ್ತಿದ್ದಾರೆ. ಯಾರ್ಯಾರಿಗೆ ನಾಳೆ ಬೆಳಗ್ಗೆನೇ ಹಣ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡಿ ಸ್ನೇಹಿತರೆ. ನಾನೀಗ ಡೈರೆಕ್ಟಾಗಿ ಟಾಪಿಕ್ಕಿಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆದರೆ ಎಲ್ಲ ಫಲಾನುಭವಿಗಳಿಗೂ ಹಣ ಜಮೆ ಆಗಲ್ಲ. ಯಾಕೆ ಎಲ್ಲ ಫಲಾನುಭವಿಗಳಿಗೂ ನಾಳೆನೇ ಹಣ ಜಮೆ ಆಗಲ್ಲ ಅನ್ನುವಂಥದ್ದು ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಯಾವ ಫಲಾನುಭವಿಗಳಿಗೆ ನಾಳೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಫೆಬ್ರವರಿ ತಿಂಗಳಿನ ಹಣ ನಿಮ್ಮೆಲ್ಲರಿಗೂ ಗೊತ್ತಿದೆ. 19ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳಿನ ಹಣ. ಈಗ ಈ ಒಂದು ಫೆಬ್ರವರಿ ತಿಂಗಳಿನ ಹಣ ನಿಮ್ಮ ಖಾತೆಗಳಿಗೆ ಬಂದು ಜಮೆ ಆಗೋದು ಬಾಕಿ ಇದೆ. ಮಾರ್ಚ್ನಲ್ಲಿ ಹಣ ಬರಬೇಕಿತ್ತು. ಕೆಲವೊಂದು ತಾಂತ್ರಿಕ ಸಮಸ್ಯೆಗಳಿಂದ ಹಣ ಬಂದಿರಲಿಲ್ಲ. ಈಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಏಪ್ರಿಲ್ ತಿಂಗಳಿನಲ್ಲಿ ಜಮೆ ಮಾಡ್ತಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದನೇ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಸ್ನೇಹಿತರೆ, ಯಾರ್ಯಾರಿಗೆ 19ನೇ ಕಂತಿನ ಹಣ ನಾಳೆ ಬೆಳಿಗ್ಗೆ 10 ಗಂಟೆಯಿಂದನೇ ಜಮೆ ಆಗುತ್ತೆ ಅಂತ ನೀವು ಕೇಳೋದಾದರೆ ಸ್ನೇಹಿತರೆ, ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 1,32,00,000 ಫಲಾನುಭವಿಗಳಿದ್ದಾರೆ ಇರುವಂಥದ್ದು. ಅದರಲ್ಲಿ ಕೇವಲ 40 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ನಾಳೆಯಿಂದ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಏನಾಗ್ತಿದೆ ಅಂದರೆ 3 ಹಂತದಲ್ಲಿ ಹಣವನ್ನು ಜಮೆ ಮಾಡ್ತಿದ್ದಾರೆ. ಮೊದಲನೇ ಹಂತದಲ್ಲಿ 1 ವಾರ ಟೈಮ್ ತಗೊಳ್ಳುತ್ತೆ. ಮೊದಲನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ, ಎರಡನೇ ಹಂತದಲ್ಲಿ ಮತ್ತೆ ಒಂದು 40 ಲಕ್ಷ ಫಲಾನುಭವಿಗಳಿಗೆ, ಇನ್ನು ಉಳಿದಿರುವಂತಹ ಎಲ್ಲ ಫಲಾನುಭವಿಗಳಿಗೆ ಮೂರನೇ ಹಂತದಲ್ಲಿ ಹಣ ಜಮೆ ಮಾಡ್ತಾರಂತೆ ಸ್ನೇಹಿತರೆ. ನೀವು ಕೇಳಬಹುದು, ಈಗ ಮೊದಲನೇ ಹಂತದಲ್ಲಿ ಹಣ 40 ಲಕ್ಷ ಜನ, ಎರಡನೇ ಹಂತದಲ್ಲಿ 40 ಲಕ್ಷ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತಲ್ಲ, ಅದು ನಾಳೆನೇ ಜಮೆ ಆಗಿಬಿಡುತ್ತಾ ಅಂದರೆ ನಾಳೆನೇ 40 ಲಕ್ಷ ಫಲಾನುಭವಿಗಳಿಗೆ ಹಣ ಜಮೆ ಆಗಲ್ಲ. ನೋಡಿ, ಮೊದಲನೇ ಹಂತದಲ್ಲಿ ಅಂದರೆ 1 ವಾರ ಟೈಮ್ ತಗೊಳ್ತದಂತೆ ಹಣ ಜಮೆ ಆಗೋದಕ್ಕೆ. ಒಂದೇ ಸರಿ ಎಲ್ಲರಿಗೂ ಹಣ ಜಮೆ ಮಾಡೋದಕ್ಕೆ ಆಗಲ್ಲ. ನೋಡಿ, ಮೊದಲನೇ ಹಂತ ಹಣ ಜಮೆ ಆಗೋದಕ್ಕೆ 1 ವಾರ ಟೈಮ್ ತಗೊಳ್ಳುತ್ತೆ. ಎರಡನೇ ಹಂತದಲ್ಲಿ ಇನ್ನೊಂದು ವಾರ ಟೈಮ್, ಮೂರನೇ ಹಂತದಲ್ಲಿ ಇನ್ನೊಂದು ವಾರ ಟೈಮ್, ಟೋಟಲ್ 3 ವಾರ ಟೈಮ್ ತಗೊಳ್ಳುವಂಥದ್ದು. ನಿಮಗೆ ಹಣ ಜಮೆ ಆಗೋದಕ್ಕೆ ಈ ಹಿಂದೆ ಕೂಡ ಇದೇ ರೀತಿ ಆಗ್ತಿತ್ತು. ಕೆಲವರಿಗೆ ಹಣ ಬರ್ತಿತ್ತು, ಕೆಲವರಿಗೆ ಹಣ ಬರ್ತಿರ್ಲಿಲ್ಲ. ಎಲ್ಲರೂ ಕಮೆಂಟ್ ಮಾಡ್ತಿದ್ರು ನಮಗೆ ಹಣ ಬಂದಿಲ್ಲ ಅಂತ. ಯಾಕೆ ಹಣ ಬಂದಿಲ್ಲ ಅಂದರೆ ಇದೇ ರೀತಿ ಆಗ್ತಿತ್ತು. ಈ ಹಿಂದೆ ಕೂಡ ಸರ್ಕಾರದವರು ಹಂತವಾಗಿ ಹಣ ಜಮೆ ಮಾಡ್ತಾರೆ ಅಂತ ಹೇಳಿದ್ರಲ್ಲ, ಅದನ್ನು ಈ ಹಿಂದೆ ಹೇಳಿರಲಿಲ್ಲ. ಈಗ ಸರ್ಕಾರದವರೇ ಒಪ್ಪಿಕೊಂಡು ಹೇಳಿದ್ದಾರೆ. ಈ ರೀತಿಯಾಗಿ ನಾವು ಹಂತವಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹಣವನ್ನು ಕರೆಕ್ಟಾಗಿ ಜಮೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ತಿಂಗಳ ಹಣ ಜಮೆ ಮಾಡಿದರೆ ಸಾಕು. ನೀವು ಕೇಳಬಹುದು, ಮೊದಲನೇ ಹಂತದಲ್ಲಿ ನಮಗೆ ಹಣ ಬೇಕು, ಮೊದಲನೇ ಹಂತದಲ್ಲಿ ಹಣ ಬೇಕು ಅಂದರೆ ನಾವು ಏನು ಮಾಡಬೇಕು ಅಂತ ನೀವು ಕೇಳೋದಾದರೆ ಯಾರು ಏನು ಮಾಡೋಕ್ಕಾಗಲ್ಲ. ಕರ್ನಾಟಕದಲ್ಲಿ ಇರುವಂತಹ 31 ಜಿಲ್ಲೆಗಳಲ್ಲಿ ಇರುವಂತಹ ಫಲಾನುಭವಿಗಳಿಗೆ, ಈಗ ಮಹಿಳೆಯರಿಗೆ ಯಾರಿಗಾದರೂ ಅಮೌಂಟ್ ಬರಬಹುದು ಮೊದಲನೇ ಹಂತದಲ್ಲಿ, ಇಲ್ಲ ಅಮೌಂಟ್ ಬರದೇನೂ ಇರಬಹುದು. ನಿಮಗೆ ಎರಡನೇ ಹಂತದಲ್ಲಾದರೂ ಬರಬಹುದು. ಇದು ನಿಮಗೆ ಇದೇ ಹಂತದಲ್ಲಿ ಬರೋ ರೀತಿಯಲ್ಲಿ ಏನೂ ಮಾಡೋಕ್ಕೆ ಆಗಲ್ಲ. ನಿಮಗೆ ಅದೃಷ್ಟ ಇದ್ದರೆ ಮೊದಲನೇ ಹಂತದಲ್ಲೇ ಬರುತ್ತೆ, ಇಲ್ಲ ಅಂದರೆ ಎರಡನೇ ಹಂತದಲ್ಲಿ ಬರುತ್ತೆ. ಇಲ್ಲ ಬಿಡಿ, ಒಂದೊಂದು ವಾರ ಹೆಚ್ಚು ಕಮ್ಮಿ ಹಣ ಬಂದೇ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ. ನಮಗೆ ಅಟ್ ದ ಎಂಡ್ ಆಫ್ ಏನು ಬೇಕು ಅಂದರೆ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮೆ ಆಗೋದು ಬೇಕು. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಹಣ ಬಂದು ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾಳೆ ಹಣ ಬಂದಾಗ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ, ನಮಗೆ ನಾಳೆ ಹಣ ಬಂದಾಗ ಹಣ ಬಂದಿದೆ ಅಂತ ತಿಳಿಸಿ. ಹಣ ಬಂದಿಲ್ಲ ಅಂದರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಹಣ ಬಂದಿಲ್ಲ ಅಂತ ತಿಳಿಸಿ ಸ್ನೇಹಿತರೆ. ನೋಡಿ, ಈಗ ಗೃಹಲಕ್ಷ್ಮಿ 1ನೇ ಕಂತಿನಿಂದ 18ನೇ ಕಂತಿನ ಹಣವರೆಗೂ ಎಲ್ಲರೂ ಸಾಕಷ್ಟು ಜನ, ಒಂದು 85% ಫಲಾನುಭವಿಗಳು ಹಣ ಕರೆಕ್ಟಾಗಿ ಬಂದಿದೆ ಅಂತ ಹೇಳ್ತಿದ್ದೀರಾ. ನಿಮಗೆ ಯಾರ್ಯಾರಿಗೆ ಹಣ ಬಂದಿದೆಯೋ ನೀವೆಲ್ಲರೂ ಏನು ಮಾಡ್ತೀರಂದರೆ 1ನೇ ಕಂತಿನಿಂದ 18ನೇ ಕಂತಿನವರೆಗೂ ಕರೆಕ್ಟಾಗಿ ಹಣ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ
ತಿಳಿಸಿ ಸ್ನೇಹಿತರೆ. ಹಣ ಬಂದಿದೆ ಅಂತ ಹೇಳಿ. ಒಂದು ವೇಳೆ ನಿಮಗೆ 1ನೇ ಕಂತಿನಿಂದ 18ನೇ ಕಂತಿನವರೆಗೂ ಹಣ ಬಂದಿಲ್ಲ ಮತ್ತು ಯಾವ ಕಂತಿನ ಹಣ ಬಂದಿಲ್ಲ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ.